ತುಮಕೂರು ಸರ್ಕಾರಿ ಚಿತ್ರಕಲಾ ಕಾಲೇಜು ಸ್ಟೂಡೆಂಟ್ಸ್ಗಳಿಗೆ ಇದೀಗ ಗುಡ್ ನ್ಯೂಸ್. ಇಬ್ಬರು ಉಡಾಳ ಅತಿಥಿ ಉಪನ್ಯಾಸಕರ ಸೇವೆಯಿಂದ ಕಿಕ್ಔಟ್ ಆಗಿದ್ದಾರೆ. ತುಮಕೂರು ಸರ್ಕಾರಿ ಚಿತ್ರಕಲಾ ಕಾಲೇಜು ಸ್ಟೂಡೆಂಟ್ಸ್ಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ. ಇಬ್ಬರು ಉಡಾಳ ಅತಿಥಿ ಉಪನ್ಯಾಸಕರು ಸೇವೆಯಿಂದ ಕಿಕ್ಔಟ್ ಆಗಿದ್ದಾರೆ. ಸೇವೆಯಿಂದ ಡಾಕ್ಟರ್ ಸುರೇಂದ್ರನಾಥ್ ಮತ್ತು ಡಾಕ್ಟರ್ ಶ್ವೇತಾ ಡಿಎಸ್ ವಜಾ. ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಿಂದ ಮಹತ್ವದ ಆದೇಶ ಇದೀಗ ಸಿಕ್ಕಿದೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಇದು ಕಾಲೇಜಿಗೆ ಭೇಟಿ ನೀಡಿ ತನಿಖೆ ನಡೆಸಿದ್ದ ಜಂಟಿ ನಿರ್ದೇಶಕರು ವಿದ್ಯಾರ್ಥಿಗಳು ಮಾಡಿದ ಆರೋಪಗಳೆಲ್ಲ ಸತ್ಯ ಎಂದು ಸಾಬೀತಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇಬ್ಬರು ಗೆಸ್ಟ್ ಉಪನ್ಯಾಸಕರ ವಜಾ ಆಗಿದೆ. ಇಲ್ಲಿ ಇದು ನಿಮ್ಮ ಅಶ್ವವೇಗ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಅಶ್ವವೇಗ ನ್ಯೂಸ್ ಈ ಬಗ್ಗೆ ವರದಿಯನ್ನ ವಿಸ್ತರಿಸಿತ್ತು. ತುಮಕೂರು ಸರ್ಕಾರಿ ಚಿತ್ರಕಲಾ ಕಾಲೇಜು ಸ್ಟೂಡೆಂಟ್ಗಳಿಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಅತಿಥಿ ಉಪನ್ಯಾಸಕರು ಸೇವೆಯಿಂದ ಇದೀಗ ಕಿಕ್ಔಟ್ ಆಗಿದ್ದಾರೆ. ಸೇವೆಯಿಂದ ಡಾಕ್ಟರ್ ಸುರೇಂದ್ರನಾಥ್ ಮತ್ತು ಡಾಕ್ಟರ್ ಶ್ವೇತಾ ಡಿಎಸ್ ವಜಾ. ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಿಂದ ಮಹತ್ವದ ಆದೇಶ ಬಂದಿದೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಕಾಲೇಜಿಗೆ ಭೇಟಿ ನೀಡಿ ತನಿಖೆ ನಡೆಸಿದ್ದ ಜಂಟಿ ಆಯುಕ್ತರು. ಅಶ್ವವೇಗ ನ್ಯೂಸ್ ಈ ಬಗ್ಗೆ ನಿರಂತರವಾಗಿ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಇದೀಗ ಡಿಸೆಂಬರ್ 18ರಂದು ಅಶ್ವವೇಗ ನ್ಯೂಸ್ ಇವರಿಬ್ಬರ ಕರ್ಮಕಾಂಡವನ್ನ ಬಿಚ್ಚಿಟ್ಟಿತ್ತು. ವಿದ್ಯಾರ್ಥಿಗಳು ಖುದ್ದು ಅಶ್ವವೇಗ ನ್ಯೂಸ್ ಕಚೇರಿಗೆ ಆಗಮಿಸಿ ತಮಗೆ ಆಗ್ತಿರುವಂತಹ ಕಿರುಕುಳದ ಬಗ್ಗೆ ಅಳಲನ್ನ ತೋಡಿಕೊಂಡಿದ್ರು. ತುಮಕೂರಿನ ಚಿತ್ರಕಲಾ ಕಾಲೇಜಿನ ಬೃಹತ್ ಕರ್ಮಕಾಂಡ. ಡಾಕ್ಟರ್ ಸುರೇಂದ್ರನಾಥ್ ಆಟ ಕಾಟಕ್ಕೆ ನಲುಗಿದ್ದ ಸ್ಟೂಡೆಂಟ್ಸ್ಗಳು. ಸುರೇಂದ್ರನಾಥ್ ಆಟಗಳಿಗೆ ಆತನ ಪತ್ನಿ ಡಾಕ್ಟರ್ ಶ್ವೇತಾ ಕೂಡ ಸಾಥನ್ನ ಕೊಟ್ಟಿದ್ಲು. ಗಂಡ ಹೆಂಡತಿ ಇಬ್ಬರು ಒಂದೇ ಕಾಲೇಜಿನಲ್ಲಿ ಗೆಸ್ಟ್ ಲೆಕ್ಚರರ್ ಸಹಿತ ಆಗಿದ್ರು. ಕಾಲೇಜಿನ ಎಲ್ಲಾ ಮಕ್ಕಳಿಗೂ ಕೂಡ ಉಪನ್ಯಾಸಕ ದಂಪತಿ ಟಾರ್ಚರ್ ಅನ್ನ ಕೊಡ್ತಾ ಇದ್ರು ಅನ್ನುವಂತ ಆರೋಪ ಆಗ ಕೇಳಿ ಬಂದಿತ್ತು. ಆದ್ರೆ ಸುರೇಂದ್ರನಾಥ್ನ ಚೆಲ್ಲಾಟಗಳಿಗೆ ನೊಂದು ಬೆಂದ ಸ್ಟೂಡೆಂಟ್ಸ್ಗಳು ಸುರೇಂದ್ರನಾಥ್ ಚೆಂಗುಲಾಟಕ್ಕೆ ಫೈನ್ಸ್ ಆರ್ಟ್ ಮಕ್ಕಳು ಸುಸ್ತಾಗಿ ಹೋಗಿದ್ರು. ಇನ್ನು ಚಿತ್ರಕಲೆಯ ಗಂಧ ಗಾಳಿ ಗೊತ್ತಿಲ್ಲದೆ ವ್ಯಕ್ತಿ ಇಲ್ಲಿ ಗೆಸ್ಟ್ ಲೆಕ್ಚರರ್ ಸಹಿತ ಆಗಿದ್ದ. 2 ವರ್ಷದಿಂದ ಇಲ್ಲಿ ಒಕ್ಕರಿಸಿಕೊಂಡಿರುವಂತ ಸುರೇಂದ್ರನಾಥ್ ಕಾಲೇಜ್ ಬೋರ್ಡ್ ಮೇಲೆ ಒಂದೇ ಒಂದು ಚಿತ್ರ ಬರೆದಿಲ್ಲ ಅನ್ನುವಂಥದ್ದು ವಿದ್ಯಾರ್ಥಿಗಳ ಆರೋಪ. ಸುರೇಂದ್ರ ಹೆಸರಿಗಷ್ಟೇ ಫೈನ್ಸ್ ಆರ್ಟ್ಸ್ ಉಪನ್ಯಾಸಕ, ಮಾಡೋದೆಲ್ಲ ಬೇರೆ ಕೆಲಸಗಳು. ವಿದ್ಯಾರ್ಥಿನಿಯರ ಮೈಕೈ ಮುಟ್ಟಿ ಚಿತ್ರಕಲೆ ಕಲಿಸುವ ನಾಟಕ ಮಾಡ್ತಿದ್ದ. ವಿದ್ಯಾರ್ಥಿಗಳ ಖಾಸಗಿ ಫೋಟೋವನ್ನು ತೆಗೆದುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಇನ್ನು ರಾತ್ರಿ ಟೈಮ್ನಲ್ಲೂ ಕೂಡ ವಿದ್ಯಾರ್ಥಿನಿಯರಿಗೆ ಫೋನ್ ಮಾಡಿ ಟಾರ್ಚರ್ ಅನ್ನ ಕೊಡ್ತಿದ್ದ ಇವನು. ಸುರೇಂದ್ರನಾಥ್ ಕಳ್ಳಾಟಗಳಿಗೆ ಪತ್ನಿ ಡಾಕ್ಟರ್ ಶ್ವೇತಾ ಕೂಡ ಸಾಥನ್ನ ಕೊಡ್ತಿದ್ರು. ನೋಡಿ ಎಂತ ಜನ ಇರ್ತಾರೆ. ಗಂಡ ಈ ರೀತಿಯಾಗಿ ಮಾತನಾಡ್ತಿದ್ದಾನೆ ಅಂತ ಅಂದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್. ಪೃಥ್ವಿ, ಇದೀಗ ಏನಂತ ಅಂದ್ರೆ ಈ ಒಂದು ಮಕ್ಕಳು ಇವರಿಬ್ಬರ ಏನು ಗೆಸ್ಟ್ ಲೆಕ್ಚರರ್ ಇದ್ರು, ಈ ಒಂದು ಚಂಗ್ಲಾಟಕ್ಕೆ ಬೇಸತ್ತು ಹೋಗ್ಬಿಟ್ಟಿದ್ರು. ಹೀಗಾಗಿ ಇದೀಗ ಮಕ್ಕಳಿಗೆ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಸಿಕ್ಕಿದೆ. ಏನೆಲ್ಲ ಮಾಹಿತಿ ಇದೆ ಪೃಥ್ವಿ ಈ ಬಗ್ಗೆ? ನಮಸ್ಕಾರ. ಈ ಇಬ್ಬರು ಅತಿಥಿ ಉಪನ್ಯಾಸಕರ ವಿರುದ್ಧ ಇಲಾಖೆಯಲ್ಲಿ ತನಿಖೆ ನಡೆದಂತ ಸಂದರ್ಭದಲ್ಲಿ ಹೇಳಿ ತನಿಖೆ ವರದಿ ಹಿನ್ನೆಲೆಯಲ್ಲಿ ಈ ಇಬ್ಬರು ಅತಿಥಿ ಉಪನ್ಯಾಸಕರ ಸೇವೆಯಿಂದ ಕೈ ಬಿಡಲಾಗಿದೆ. ಈ ವಿದ್ಯಾರ್ಥಿಗಳು ಕಳೆದ 2 ವರ್ಷಗಳಿಂದ ಸುಮಾರು ದೂರುಗಳು ಸಹ ಸಲ್ಲಿಸಿದ್ರು. ಅದರ ಹಿನ್ನೆಲೆಯಲ್ಲಿ ಯಾವುದೇ ತರ ಕ್ರಮ ಕೈಗೊಂಡಿರಲಿಲ್ಲ. ಕಾಲೇಜು ವಿದ್ಯಾರ್ಥಿಗಳು ನಮ್ಮ ಅಶ್ವವೇಗ ನ್ಯೂಸ್ ಚಾನಲ್ ಸಂಪರ್ಕ ಮಾಡಿ ಈ ತಮ್ಮ ಅಳಲನ್ನು ತೋಡ್ಕೊಂಡ ನಂತರ ನಾವು ವರದಿ ಮಾಡಿದ ಹಿನ್ನೆಲೆಯಲ್ಲಿ ಈ ವರದಿಯ ಎಚ್ಚೆತ್ತುಕೊಂಡ ನಂತರ ಇಲಾಖೆಯು ಇವರ ಇಬ್ಬರನ್ನು ಸೇವೆಯಿಂದ ವಜಾ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಪೃಥ್ವಿ. ಇದೀಗ ಏನಂತ ಅಂದ್ರೆ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿನಿಗಳಿಗೆ ಚಿತ್ರಹಿಂಸೆಯನ್ನ ಕೊಡ್ತಿದ್ದ ಇವನು. ಅಂದ್ರೆ ನಿನಗೆ ಏನಾದ್ರೂ ಇದ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡಿದ್ರೆ ಅಥವಾ ಪ್ರಿನ್ಸಿಪಾಲ್ಗೆ ಹೇಳಿದ್ರೆ ನಿನಗೆ ಎಕ್ಸಾಮ್ ಅಲ್ಲಿ ನಾನು ಫೇಲ್ ಮಾಡ್ತೇನೆ, ಇಲ್ಲ ಅಂದ್ರೆ ನಿನಗೆ ಬೆದರಿಕೆಯನ್ನ ಹಾಕುವಂಥದ್ದು, ಒಂದ್ ರೀತಿಯಾಗಿ ಅಲ್ಲಿರುವಂತಹ ಮಕ್ಕಳಿಗೆ ಕಿರುಕುಳವನ್ನ ಕೊಡ್ತಿದ್ದ ಈ ವ್ಯಕ್ತಿ. ಗುರುಭ್ಯೋ ಅಂತ ಹೇಳ್ತಾರೆ, ಗುರುದೇವೋಭವ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಗುರುನೇ ಈ ರೀತಿಯಾಗಿ ಅಲ್ಲಿ ನಡ್ಕೊಂಡ್ರೆ ಇನ್ನು ಮಕ್ಕಳ ಸ್ಥಿತಿ ಯಾವ ರೀತಿ ಆಗ್ಬೇಕು? ಟಾರ್ಚರ್ ಅನ್ನ ಕೊಡ್ತಿದ್ದ, ಕಿರುಕುಳವನ್ನ ಕೊಡ್ತಿದ್ದ. ಇನ್ನು ನೀ ಇದ್ರ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಪ್ರಿನ್ಸಿಪಲ್ಗೆ ನಾ ಎಕ್ಸಾಮ್ ಇಂದ ಫೇಲ್ ಮಾಡ್ತೀನಿ ಅಂತ ಅಲ್ಲಿ ಹೆದರ್ಸ್ತಾ ಇದ್ದ. ಆದ್ರೆ ಇದಕ್ಕೆ ಮತ್ತೊಂದು ವಿಪರ್ಯಾಸ ಅಂದ್ರೆ ಇವನ ಹೆಂಡತಿ ಡಾಕ್ಟರ್ ಶ್ವೇತಾ ಕೂಡ ಇದಕ್ಕೆ ಸಾಥನ್ನ ಕೊಡ್ತಿದ್ಲಂತೆ. ನೋಡಿ ಎಂತೆಂತ ಜನ ಇರ್ತಾರೆ.
ಈ ರೀತಿಯಾಗಿ ಯಾರೋ ಒಬ್ಬ ಅವಳ ಪತಿ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಅವನಿಗೆ ಒದ್ದು ಬುದ್ಧಿ ಹೇಳಬೇಕು ಅಂತಾದ್ರಲ್ಲಿ ಅವಳೇ ಇವನಿಗೆ ಸಾಥ್ ಸಹಿತ ಕೊಡ್ತಿದ್ಲು. ಇದೀಗ ಇವರಿಬ್ಬರನ್ನ ಶಾಲೆಯಿಂದ ವಜಾ ಮಾಡಲಾಗಿದೆ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಚಿತ್ರಕಲಾ ಕಾಲೇಜಿನ ವಿದ್ಯಾರ್ಥಿ ಆದಂತ ಭರತ್ ನಮ್ಮ ಜೊತೆಗಿದ್ದಾರೆ. ಭರತ್, ಇದೀಗ ಅಲ್ಲಿ ಈ ಒಬ್ಬ ಏನು ಗುರು ಇದಾನೋ ಅವನು ಯಾವ ರೀತಿಯಾಗಿ ನಿಮಗೆ ಟಾರ್ಚರ್ ಅನ್ನ ಕೊಡ್ತಿದ್ದ, ಹೇಗೆಲ್ಲ ಮಾಡ್ತಿದ್ದ, ಈಗ ಅವರು ಅಲ್ಲಿ ಕಾಲೇಜಿಂದ ವಜಾ ಆಗಿರುವಂತದ್ದು ಏನೆಲ್ಲ, ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ, ಮತ್ತೆ ಯಾವ ರೀತಿಯಾಗಿ ಟಾರ್ಚರ್ ಮಾಡ್ತಿದ್ದ ಹೇಗೆಲ್ಲ ಅಂತ? ನಮಸ್ಕಾರ ಮೇಡಮ್. ನಮಸ್ತೆ. 2 ವರ್ಷಗಳಿಂದ ಎಲ್ಲಾ ಅಧಿಕಾರಿಗಳಿಗೆ ತುಂಬಾ ದೂರುಗಳನ್ನು ನೀಡಿದ್ದೀವಿ ಮೇಡಮ್ ನಾವು. ಹಾಗೂ ನಿವೃತ್ತ ಪ್ರಾಂಶುಪಾಲರಾಗಿರುವ ಕಾರ್ಯಕರ್ತರಿಗೂ ತುಂಬಾ ದೂರುಗಳನ್ನು ನೀಡಿದ್ವಿ. ಇವರುಗಳಿಂದ ಯಾರು ಒಬ್ರು ಅಧಿಕಾರಿಗಳು ನಮ್ಮ ನೋವನ್ನು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕಾಗಿ ನಾವು ಅಶ್ವವೇಧ ನ್ಯೂಸ್ ಚಾನಲ್ಗೆ ಸಂಪರ್ಕಿಸಿದ್ವಿ. ಇದರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ, ನಮ್ಗೆ ನ್ಯಾಯ ಸಿಕ್ಕಿದೆ ಮೇಡಮ್. ಅವ್ರನ್ನ ವಜಾಗೊಳಿಸಿರೋದ್ರಿಂದ ಮುಂದಿನ ನಮ್ಮ ವಿದ್ಯಾಭ್ಯಾಸ ಇನ್ನು ತುಂಬಾ ಚೆನ್ನಾಗಿ ನಡೆಯುತ್ತೆ. ನಾವು ಇನ್ನು ಒಳ್ಳೆ ಕಲಾವಿದರಾಗಿ ಬೆಳಿತೀವಿ. ಅದರಿಂದ ಅಶ್ವವೇಧ ಚಾನಲ್ಗೆ ತುಂಬಾ ಧನ್ಯವಾದಗಳು ನಮ್ಮೆಲ್ಲ ಕಡೆಯಿಂದ, ಎಲ್ಲ ವಿದ್ಯಾರ್ಥಿಗಳ ಕಡೆಯಿಂದ. ಸರ್, ಈಗ ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಅಶ್ವವೇಗ ಮಾಡಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಯಾವ ರೀತಿಯಾಗಿ ನಿಮಗೆ ಹೆಲ್ಪ್ಫುಲ್ ಆಯ್ತು, ಹೇಗೆಲ್ಲ ನಿಮಗೆ ಸಪೋರ್ಟ್ ಮಾಡ್ತು, ಹೇಗೆ ಅಂತ? ಮೇಡಮ್, ಇದರಿಂದ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿದೆ ಮೇಡಮ್. ನಾವು ಒಳ್ಳೆ ಒಂದು ಕಲಾವಿದರಾಗಿ ಬೆಳೆಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ನಮ್ಗೆ. ಈ ವಿದ್ಯೆ ಕಲಿತಾ ಇರುವಂತಹ ಉಪನ್ಯಾಸಕರಿಂದ ನಾವು ಏನು ಕಲಿಯೋದಕ್ಕೆ ಸಾಧ್ಯ ಇಲ್ಲ ಮೇಡಮ್. ಹೌದು. ಅದರಿಂದ ನಾವು ಇನ್ನು ಮುಂದೆ ತುಂಬಾ ಒಳ್ಳೆ ಕಲಾವಿದರಾಗಿ ಬೆಳೀತೀವಿ. ಇನ್ನು ಒಳ್ಳೆ ನಮ್ಗೆ ಒಂದು ಟೀಚಿಂಗ್ ಸಿಗುತ್ತೆ ಅನ್ನೋ ಒಂದು ಭರವಸೆ ನಮ್ಗಿದೆ ಮೇಡಮ್. ಈಗ ಭರತ್, ಏನಂತ ಅಂದ್ರೆ ನೀವು ಕೂಡ ಒಂದು ದೊಡ್ಡ ಕನಸನ್ನ ಇಟ್ಕೊಂಡು ಕಲಿಯೋಕೆ ಅಂದ್ರೆ ಕಾಲೇಜ್ಗೆ ಅಂತ ಹೋಗಿರ್ತೀರಾ, ಆದ್ರೆ ಅಲ್ಲಿ ಗುರುವಿಗೆ ಏನು ಬರಲ್ಲ ಅಂತ ಅಂದಾಗ ಇನ್ನು ಸ್ಟೂಡೆಂಟ್ಸ್ಗಳು ಕಲಿಯುವಂಥದ್ದು ಏನಿರುತ್ತೆ. ಆದ್ರೆ ಇಂಥ ಒಬ್ಬ ಅಲ್ಲಿ ಶಿಕ್ಷಕ ಏನಿದ್ದ ಅವನ ಒಂದು ಕಾಟಕ್ಕೆ, ಕಿರುಕುಳಕ್ಕೆ ನೀವು ಒಂದು ಬೇಸತ್ತು ಹೋಗ್ಬಿಟ್ಟಿದ್ರಿ. ಆದ್ರೆ ಇದೀಗ ನಿಮ್ಗೆ ಒಂದ್ ರೀತಿಯಾಗಿ ಗುಡ್ ನ್ಯೂಸ್ ಸಿಕ್ಕಿದೆ, ಇವರು ಏನು ವಜಾ ಆಗಿದ್ದಾರೆ, ಇದರಿಂದ ನಿಮ್ಗೆ ಒಂದ್ ರೀತಿಯಾಗಿ ಅಲ್ಲಿ ನಿಮ್ಮ ಏನು ಎಕ್ಸಾಮ್ಸ್ಗಳಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮುಂದಿನ ಫ್ಯೂಚರ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ, ಹೇಗೆ ಅಂತ? ನಮ್ಗೆ ಇನ್ನು ಮುಂದೆ ಎಕ್ಸಾಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ನಡೆಯುತ್ತೆ ಮೇಡಮ್. ಅದು ಒಂದು ಇವ್ರ ಕಡೆಯಿಂದ ನಮ್ಗೆ ಇಂಟರ್ನೆಟ್ಗೆ ಪ್ರತಿಯೊಂದಕ್ಕೂ ತುಂಬಾ ತೊಂದರೆಗಳಾಗಿದ್ವು. ಎಕ್ಸಾಮ್ಗೂ ತುಂಬಾ ತೊಂದರೆ ಆಗಿತ್ತು. ಓದ್ತಿನ ಎಕ್ಸಾಮ್ ಅಲ್ಲಿ ನಮ್ಗೆ 3 ತಿಂಗಳುಗಳು ತುಂಬಾ ಲೇಟ್ ಆಗಿದೆ ಮೇಡಮ್ ಎಕ್ಸಾಮ್ ಮಾಡೋದಕ್ಕೆ. ಅದರಿಂದ ಇನ್ನು ಮುಂದೆ ಎಕ್ಸಾಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ನಡೆಯುತ್ತೆ. ಮತ್ತೆ ಯಾವುದೇ ಒಂದು ತೊಂದರೆ ಇಲ್ದಂಗೆ ಆ ಎಕ್ಸಾಮ್ ಗಳನ್ನ ಅಟೆಂಡ್ ಮಾಡ್ತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ಭರತ್, ನಮ್ಮ ಜೊತೆ ಮಾತಾಡೋದಕ್ಕೆ ಒಳ್ಳೇದಾಗ್ಲಿ. ಇದೀಗ ಅಲ್ಲಿ ಮಕ್ಕಳು ಕೂಡ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು, ಅಂದ್ರೆ ಅಶ್ವವೇಗ ಜೊತೆ ಮಾತನಾಡಿದ್ರು. ಆದ್ರೆ ಅಶ್ವವೇಗ ನಿರಂತರವಾಗಿ ಸುದ್ದಿ ಮಾಡಿ ಅಲ್ಲಿ ಶಿಕ್ಷಣ ಇಲಾಖೆಗೆ ಈ ಒಂದು ಸುದ್ದಿಯನ್ನ ಮುಟ್ಟಿಸಿ ಇದೀಗ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತು. ಅದರಂತೆ ಇದೀಗ ಮಕ್ಕಳು ಕೂಡ ಖುಷಿಯಿಂದ ಅಲ್ಲಿ ಆ ಒಂದು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ ಇಂದ ನಮಗೆ ತುಂಬಾ ಹೆಲ್ಪ್ ಆಯ್ತು, ಇದು ಒಂದು ನ್ಯಾಯವನ್ನ ಕೊಡಿಸುವಂತ ಕೆಲಸ ಮಾಡಿದೆ ಅಂತ ಹೇಳಿದ್ರು.